ರಾಹುಲ್ ಪೌರತ್ವ ಪ್ರತೀಕಾರವಲ್ಲ, ಸತ್ಯದ ಸಾಕ್ಷಾತ್ಕಾರ. ಸಿಟಿಜನ್ಶಿಪ್ ಆಫ್ ರಾಹುಲ್ ಗಾಂಧಿ, ನಾಟ್ ವೆಂಡೆಟ್ಟಾ ಬಟ್ ರಿಯಲೈಸೇಷನ್ ಆಫ್ ಟ್ರೂತ್, ಅಫರ್ಮೇಷನ್ ಆಫ್ ಟ್ರೂತ್. ಹೌದು, ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿ ವೀಕ್ಷಕರಿಗೆಲ್ಲ ಚಿರಪರಿಚಿತವಾಗಿರುವ ಈ ರಾಹುಲ್ ಪೌರತ್ವ ಕುರಿತ ನ್ಯಾಯಾಂಗೀಯ ಹೋರಾಟ, ಶಿಶಿರ್ ವಿಘ್ನೇಶ್ ವರ್ಸಸ್ ರಾಹುಲ್ ಗಾಂಧಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಉತ್ತರ ಪ್ರದೇಶ್ ಗೌರ್ಮೆಂಟ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರಾಯಬರೇಲಿ ಡಿಸ್ಟ್ರಿಕ್ಟ್. ಹೀಗೆ ಶಿಶಿರ್ ವಿಘ್ನೇಶ್ ವರ್ಸಸ್ ರಾಹುಲ್ ಗಾಂಧಿ ಅನ್ನೋ ಕ್ರಿಮಿನಲ್ ಮಿಸ್ಲೇನಿಯಸ್ ಪ್ರಕರಣ ಸಂಖ್ಯೆ 673/2026, ಕ್ರಿಮಿನಲ್ ಮಿಸ್ಲೇನಿಯಸ್ ಕೇಸ್ 623/2026 ಅಂಡರ್ ಸೆಕ್ಷನ್ 528 ಆಫ್ ಭಾರತೀಯ ನ್ಯಾಯ ಸಂಹಿತಾ. ಈ ಕ್ರಿಮಿನಲ್ ಮೊಕದ್ದಮೆಯ ವಿದ್ಯಮಾನಗಳೆಲ್ಲ ಹೊಸದಿಗಂತದ ವೀಕ್ಷಕರಿಗೆ ಚಿರಪರಿಚಿತವೇ. ಅನೇಕರಿಗೆ ಆಶ್ಚರ್ಯವಾಗ್ತಾ ಇರಬೇಕು, ಯಕಶ್ಚಿತ್ ಒಬ್ಬ ಬೆಂಗಳೂರಿನ ಭಾರತೀಯ ಜನತಾ ಪಕ್ಷದ ಅನಾಮಿಕ ಕಾರ್ಯಕರ್ತ, ಆತನ ಕೈಗೆ ರಾಹುಲ್ ಗಾಂಧಿ ರಾಷ್ಟ್ರದ ನರೇಂದ್ರ ಮೋದಿಯವ್ರನ್ನ ಹೊರತುಪಡಿಸಿದ್ರೆ ನರೇಂದ್ರ ಮೋದಿಯವರ ನೇರ ಎದುರಾಳಿ ಅಂತ ಈಗಾಗಲೇ ಗುರುತಿಸಲ್ಪಟ್ಟಿರೋ ರಾಹುಲ್ ಗಾಂಧಿಯವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿಬಿಟ್ಟು ಅವರ ದ್ವಿಪೌರತ್ವವನ್ನು ಬಯಲುಗಳಿಗೆ ಹೊರಟಿರೋ ಈ ದುಸ್ಸಾಹಸಕ್ಕೆ ಯಾಕೆ ಭಾರತ ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ? ಭಾರತ ಸರ್ಕಾರದ ಕೈಯಲ್ಲೇ ಎಲ್ಲ ದಾಖಲೆಗಳಿರುವಾಗ, ಎಲ್ಲ ರಹಸ್ಯ ದಾಖಲೆಗಳಿರುವಾಗ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಎಲ್ಲ ಘಟನಾವಳಿಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಭಾರತ ಸರ್ಕಾರದ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ರಾ ಅನ್ನೋ ಬೇಹುಗಾರಿಕೆ ಸಂಸ್ಥೆ ಹತ್ತಿರ ಎಲ್ಲ ಮಾಹಿತಿ ಇದ್ರೂ ಕೂಡ ಯಾಕೆ ಭಾರತ ಸರ್ಕಾರವೇ ಮುಂದಾಗಿಬಿಟ್ಟು ರಾಹುಲ್ ಗಾಂಧಿಯವ್ರ ವಿರುದ್ಧ ಮೊಕದ್ದಮೆ ಹೂಡಲಿಲ್ಲ? ಈ ಪ್ರಶ್ನೆಗೆ ಉತ್ತರ ಸರಳ. ಸುಮಾರು 50 ವರ್ಷಗಳ ಕಾಲ ಈ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿದು ಮುನ್ನಡೆಸಿರುವ ಕಾಂಗ್ರೆಸ್ ರಾಜ ಪರಿವಾರವೇನಿದೆ, ಅವರು ಮಾತೆತ್ತಿದ್ರೆ, ಅವ್ರ ವಿರುದ್ಧ ಯಾರಾದರೂ ಪ್ರಶ್ನೆ ಕೇಳಿದರೆ ಅಥವಾ ಅವರ ನಡೆಸಿರಬಹುದಾದ ಯಾವುದಾದ್ರೂ ಕಾನೂನು ಭಂಗದ ಪ್ರಕ್ರಿಯೆಗೆ ಕೇಸ್ ಹಾಕಿದರೆ ನೇರವಾಗಿ ವಾಗ್ದಾಳಿ ಮಾಡ್ತಾರೆ. ನರೇಂದ್ರ ಮೋದಿ ಸರ್ಕಾರ ನಮ್ಮ ವಿರುದ್ಧ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತಾ ಇದೆ, ಪ್ರತೀಕಾರದ ರಾಜಕಾರಣ ಮಾಡ್ತಾ ಇದೆ ಅನ್ನೋ ಒಬ್ಬ ಪುಕಾರ ಎಬ್ಬಿಸಿಬಿಟ್ಟು ರಾಷ್ಟ್ರದ ಜನತೆಯ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದ್ಯಾಕೋ ಏನೋ ನರೇಂದ್ರ ಮೋದಿಯವರ ಸರ್ಕಾರ ಪ್ರಜ್ಞಾಪೂರ್ವಕವಾಗಿ ಈ ವಿವಾದದಿಂದ ತಟಸ್ಥವಾಗಿ ಉಳಿದಿದೆ. ಮೊದಲು 2019ರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ, ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರ ಪೈಕಿ ಒಬ್ಬರಾಗಿರೋ ಮಾಜಿ ರಾಜ್ಯಸಭಾ ಸದಸ್ಯ, ಮಾಜಿ ಮಂತ್ರಿ ಸುಬ್ರಹ್ಮಣ್ಯ ಸ್ವಾಮಿಯವರು ಮೊದಲು ಈ ಕುರಿತಂತೆ ದಿಲ್ಲಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು. ಅವರು ಕೇವಲ ಒಂದಿಷ್ಟು ಪ್ರಚಾರ ಪಡ್ಕೊಂಡ್ರೆ ಹೊರತು ಆ ಕೇಸಿನ ಚಲನವಲನವನ್ನು ಅವರು ಹಿಂಬಾಲಿಸಲೇ ಇಲ್ಲ. ಅವರು ಬಹುಶಃ ವಯೋಮಾನದ ಕಾರಣದಿಂದಾಗಿ ಏನೋ ದಿವ್ಯ ನಿರ್ಲಕ್ಷ್ಯ ತಾಳಿದ್ರು. ಅಷ್ಟರೊಳಗಾಗಿ ಈ ಅಲಹಾಬಾದ್ ಹೈಕೋರ್ಟಿನ ಲಕ್ನೋ ನ್ಯಾಯಪೀಠದ ಎದುರು ಈ ಶಿಶಿರ್ ವಿಘ್ನೇಶ್ ಅನ್ನೋ ಈ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ನೇರವಾಗಿ ಒಂದು ಅರ್ಜಿ ಸಲ್ಲಿಸಿದರು. ತಮಗೆ ರಾಯಬರೇಲಿ ಜಿಲ್ಲೆಯ SP ಅವ್ರ ಮೂಲಕ ಅಲ್ಲಿನ ಪೊಲೀಸ್ ಸ್ಟೇಷನ್ನಲ್ಲಿ ರಾಹುಲ್ ಗಾಂಧಿಯವ್ರ ವಿರುದ್ಧ FIR ದಾಖಲಿಸೋಕ್ಕೆ ಅನುಮತಿ ಕೊಡಿ ಅಂತ ಕೇಳಿದಾಗ ಅವರು ಅದನ್ನು ಅಲ್ಲಿಯ MP MLA ನ್ಯಾಯಾಲಯಕ್ಕೆ ವರ್ಗಾಯಿಸಿದರು. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಗಲಾಟೆ ಮಾಡಿದ್ರಿಂದ ಅದು ಮತ್ತೆ ಲಕ್ನೋ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಆಯಿತು. ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರು ಕಳೆದ ಜನವರಿ 29ರಂದು ತೀರ್ಪು ಕೊಟ್ಟು ಒಬ್ಬ ನಾಗರಿಕನ ಪೌರತ್ವವನ್ನು ನಿರ್ಧರಿಸೋ ಅಧಿಕಾರ ವ್ಯಾಪ್ತಿ ಈ ಕೋರ್ಟ್ಗಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ತಿರಸ್ಕರಿಸಿದರು. ಆ ತಿರಸ್ಕರಿಸಿದ ಆದೇಶವನ್ನು ಪ್ರಶ್ನಿಸಿ ಲಕ್ನೋ ಹೈಕೋರ್ಟ್ನ ಏಕಸದಸ್ಯ ಪೀಠ ಜಸ್ಟಿಸ್ ರಾಜೀವ್ ಸಿಂಗ್ ಅವರ ಎದುರಿಗೆ ಈ ಶಿಶಿರ್ ವಿಘ್ನೇಶ್ ನೇರವಾಗಿ ವ್ಯಕ್ತಿಗತವಾಗಿ ತಾವೇ ವಾದ ಮಂಡಿಸ್ತಾ ಬಂದಿದ್ದರು. ಅವರ ವಾದವನ್ನು ಆಲಿಸ್ಬಿಟ್ಟು ಕಳೆದ 19ನೇ ತಾರೀಕು ಭಾರತ ಸರ್ಕಾರದ ಗೃಹ ಇಲಾಖೆಯ ಪೌರತ್ವ ವಿಭಾಗ, ಅದರಲ್ಲಿ ವಿದೇಶಿ ನಾಗರಿಕರ ಉಪವಿಭಾಗ, ಸಿಟಿಜನ್ಶಿಪ್ ವಿಂಗ್, ಫಾರಿನರ್ಸ್ ಡಿವಿಷನ್, ಅದರ ಅಧಿಕಾರಿಗಳಿಗೆ ಇವರಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು, ಅವು ಎಷ್ಟೇ ಗೌಪ್ಯ ದಾಖಲೆಗಳಿರಲಿ, ಕೋರ್ಟ್ನೆದುರಿಗೆ ಹಾಜರುಪಡಿಸಬೇಕು ಅಂತ ಆದೇಶ ಕೊಟ್ಟಿದ್ದರು. ಇದು 9ನೇ ತಾರೀಕು ಮಾರ್ಚ್ನಂತೂ ನಡೆದಿತ್ತು. ಅದಾದ ನಂತರ 19ನೇ ಮಾರ್ಚ್ಗೆ ಈ ಪ್ರಕರಣ ಮತ್ತೆ ವಿಚಾರಣೆಗೆ ಬಂದಾಗ ಭಾರತ ಸರ್ಕಾರದ ಪರವಾಗಿ ಹಾಜರಾಗಿದ್ದ ಅಡಿಷನಲ್ ಸಾಲಿಸಿಟರ್ ಜನರಲ್ SB ಪಾಂಡೆ ಅವರು ಒಂದು ವಿನಂತಿಯನ್ನು ಮಾಡಿಕೊಂಡ್ರು. ಅವ್ರ ಜೊತೆಗೆ ಉತ್ತರ ಪ್ರದೇಶ ಸರ್ಕಾರವನ್ನು ಪ್ರತಿನಿಧಿಸಿದ್ದ ಸರ್ಕಾರಿ ವಕೀಲ ಡಾಕ್ಟರ್ VK ಸಿಂಗ್ ಅವರಿಬ್ಬರೂ ಕೂಡ ಅರಿಕೆ ಮಾಡಿಕೊಂಡ್ರು.
ಸರ್, ಇಲ್ಲಿ ಭಾರತ ಸರ್ಕಾರದ ಗೃಹ ಇಲಾಖೆಯ ಅಧಿಕಾರಿಗಳು ಅತ್ಯಂತ ಗೌಪ್ಯ ದಾಖಲೆಗಳನ್ನು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ರಹಸ್ಯ ದಾಖಲೆಗಳನ್ನು ತಂದಿರೋದ್ರಿಂದ, ಹಾಜರುಪಡಿಸ್ತಾ ಇರೋದ್ರಿಂದ ದಯಮಾಡಿ ಮುಕ್ತ ನ್ಯಾಯಾಲಯದಲ್ಲಿ ಬೇಡ, ಇದರ ವಿಚಾರಣೆ ತಮ್ಮ ಚೇಂಬರ್ನಲ್ಲಿ ನಡೀಲಿ ಅಂತ ಕೇಳ್ಕೊಂಡ್ರು. ಅದಕ್ಕನುಸಾರವಾಗಿ ಒಂದು ಇನ್ ಕ್ಯಾಮ್ರಾ ಹಿಯರಿಂಗ್ ನಡೆಸಿದರು. ಜಸ್ಟಿಸ್ ರಾಜೀವ್ ಸಿಂಗ್ ಅವರ ಖಾಸಗಿ ಕೊಠಡಿಯಲ್ಲಿ ನಡೆದ, ಮುಚ್ಚಿದ ಬಾಗಿಲಿನ ಒಳಗೆ ನಡೆದ ಈ ವಿಚಾರಣೆಯಲ್ಲಿ ಹಾಜರಿದ್ದವರು ಕೇಂದ್ರ ಸರ್ಕಾರದ ಅಡಿಷನಲ್ ಸಾಲಿಸಿಟರ್ ಜನರಲ್, ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಪರವಾಗಿ ಹಾಜರಾಗಿದ್ದ ಡಾಕ್ಟರ್ SP ಪಾಂಡೆ, ಉತ್ತರ ಪ್ರದೇಶ ಸರ್ಕಾರದ ಗೃಹ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯವರ ಪರವಾಗಿ ಹಾಜರಾಗಿದ್ದ ಡಾಕ್ಟರ್ VK ಸಿಂಗ್ ಮತ್ತು ಮತ್ತೊಬ್ಬ ಹಿರಿಯ ವಕೀಲ, ಸ್ಟ್ಯಾಂಡಿಂಗ್ ಕೌನ್ಸಿಲ್, ಗೃಹ ಇಲಾಖೆ ಇದಕ್ಕೋಸ್ಕರ, ಈ ಪ್ರಕರಣಕ್ಕೋಸ್ಕರ ನೇಮಿಸಿರೋ ವಿಶೇಷ ವಕೀಲರು ರಾಜ್ಕುಮಾರ್ ಸಿಂಗ್ ಜೊತೆಗೆ ದೂರುದಾರ ವಿಘ್ನೇಶ್ ಶಿಶಿರ್ ಕೂಡ ಹಾಜರಿದ್ದರು. ಈ ವಿಚಾರಣೆ ಅವಧಿಯಲ್ಲಿ ಕೇಂದ್ರ ಗೃಹ ಇಲಾಖೆಯ ಇಬ್ಬರು ಅಧಿಕಾರಿಗಳು, ಅದರಲ್ಲಿ ಸೆಕ್ಷನ್ ಆಫೀಸರ್ ವಿವೇಕ್ ಮಿಶ್ರಾ ಮತ್ತು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಪ್ರಣವ್ ರಾಯ್, ಅಂಡರ್ ಸೆಕ್ರೆಟರಿ ವಿವೇಕ್ ಮಿಶ್ರಾ ಅಂದರೆ ಅಧೀನ ಕಾರ್ಯದರ್ಶಿ, ಭಾರತ ಸರ್ಕಾರದ ಗೃಹ ಇಲಾಖೆಯ ಅಧೀನ ಕಾರ್ಯದರ್ಶಿ ವಿವೇಕ್ ಮಿಶ್ರಾ ಮತ್ತು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಪ್ರಣವ್ ರಾಯ್, ಇವರಿಬ್ಬರು 6 ಕಡತಗಳು ಮತ್ತು ಸುಮಾರು 4,000 ಪುಟಗಳ ದಾಖಲೆ ಸಮೇತ ನ್ಯಾಯಾಧೀಶರೆದುರು ಪುರಾವೆಯನ್ನು ಮಂಡಿಸಿದರು. ಆ ಪುರಾವೆಯನ್ನು ಈ ಗೌಪ್ಯ ವಾತಾವರಣದಲ್ಲಿ ಅವಲೋಕಿಸಿದ ಮಾನ್ಯ ನ್ಯಾಯಾಧೀಶರು ತಮ್ಮ 3 ಪುಟದ ಆದೇಶವನ್ನು ನೀಡಿದರು. ಆ 3 ಪುಟದ ಲಿಖಿತ ಆದೇಶದಲ್ಲಿ ಅವರು ಸ್ಪಷ್ಟವಾಗಿ ಈ ದೂರುದಾರ ವಿಘ್ನೇಶ್ ಅವರ ಅರಿಕೆ ಏನಿದೆ, ಕೋರ್ಟ್ ಎದುರಿಗೆ ಅವರು ಏನು ಮಂಡಿಸಿದ್ದಾರೆ, ಅವ್ರ ಪ್ರಕಾರ ರಾಹುಲ್ ಗಾಂಧಿಯವರು 1970 ತಮ್ಮ ಜನ್ಮದಿನದಿಂದ ಇಲ್ಲಿವರೆಗೂ ಕೂಡ ಯಾವ್ಯಾವ ಹಂತ ದಾಟಿ ಬಂದಿದ್ದಾರೆ, ಸಮಗ್ರ ಚರಿತೆ ಅದರಲ್ಲಿತ್ತು. ಅಂದರೆ ರಾಜೀವ್ ಗಾಂಧಿಯವರ ಬದುಕಿನ, ಅವರ ಖಾಸಗಿ ಬದುಕು, ರಾಜಕೀಯ ಬದುಕು ಮತ್ತು ವ್ಯವಹಾರಿಕ ಬದುಕಿನ ಎಲ್ಲ ವಿವರಗಳ ಸಮೇತ ಈ ಶಿಶಿರ್ ವಿಘ್ನೇಶ್ ತಮ್ಮ ದೂರನ್ನು ಸಲ್ಲಿಸಿದರು. ಆ ದೂರಿಗೆ ಸಂಬಂಧಪಟ್ಟ ಭಾರತ ಸರ್ಕಾರದ ರಹಸ್ಯ ದಾಖಲೆಗಳನ್ನೆಲ್ಲ ಅವಲೋಕಿಸಿದ ನಂತರ ಅದನ್ನೆಲ್ಲ ಅಲ್ಲಿ ಅವರು ಉಲ್ಲೇಖಿಸ್ತಾ ಬಂದಿದ್ದಾರೆ ತಮ್ಮ 3 ಪುಟದ ಆದೇಶದಲ್ಲಿ. ಅವ್ರು ಹೇಳಿದ್ದೇನು ಅಂತಂದರೆ, ನ್ಯಾಯಾಲಯ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಮಂಡಿಸಿರುವ ದಾಖಲೆಗಳನ್ನೆಲ್ಲ ಈಗಾಗಲೇ ಪರಿಶೀಲನೆ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಣಾ ದಿನಾಂಕದಂದು, ಅಂದರೆ ಬರುವ ಏಪ್ರಿಲ್ 6, 2026 ಮತ್ತೆ ಈ ಪ್ರಕರಣ ವಿಚಾರಣೆಗೆ ಬರುತ್ತೆ. ಆವತ್ತು ಗೃಹ ಇಲಾಖೆಯ ಅಧಿಕಾರಿಗಳು, ಗೃಹ ಇಲಾಖೆಯ ಪ್ರತಿನಿಧಿಗಳು ಪ್ಯಾರಾ ಬೈ ಪ್ಯಾರಾ ವಿವರಣೆಗಳ ಸಮೇತ ಮತ್ತು ಅನೆಕ್ಷರ್ಗಳ ಸಮೇತ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅನುಬಂಧಗಳ ಸಮೇತ ಇವತ್ತು ತಾವು ಕೋರ್ಟ್ನೆದುರಿಗೆ ಮಂಡಿಸಿರುವ ರಹಸ್ಯ ದಾಖಲೆಗಳ ಸಮೇತ ಹಾಜರಾಗಿರ್ತಕ್ಕದ್ದು ಅಂತ ಆದೇಶ ನೀಡಿದರು. ಅಂದರೆ ಅವರು ಆದೇಶ ಕೊಟ್ಟಿದ್ದು ಡಾಕ್ಟರ್ VK ಸಿಂಗ್ ಮತ್ತು SP ಪಾಂಡೆ ಅವರಿಗೆ, ಅಡಿಷನಲ್ ಸಾಲಿಸಿಟರ್ SP ಪಾಂಡೆ ಅವರಿಗೆ. ಅದಾದ ನಂತರ ಆ ದಾಖಲೆಗಳನ್ನು ಗೃಹ ಇಲಾಖೆಯ ಅಧೀನ ಕಾರ್ಯದರ್ಶಿ ವಿವೇಕ್ ಮಿಶ್ರಾ ಮತ್ತು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಪ್ರಣವ್ ರಾಯ್ ಅವ್ರ ಕೈಗೆ ವಾಪಸ್ ಕೊಟ್ಟಿದ್ದೇನೆ ಅಂತ ಕೂಡ ತಮ್ಮ ಆದೇಶದಲ್ಲಿ ದಾಖಲಿಸಿದ್ದಾರೆ. ಈ ವಿಚಾರಣೆ ಸಂದರ್ಭದಲ್ಲಿ ದೂರುದಾರ ವಿಘ್ನೇಶ್ ಶಿಶಿರ್ ಸರ್, ತಾವೀಗಾಗಲೇ ಸಮಗ್ರವಾಗಿ ವಿಚಾರಣೆ ನಡೆಸಿರೋದ್ರಿಂದ ಈ ಪ್ರಕರಣವನ್ನು ಪಾರ್ಟ್ 3 ಭಾಗಶಃ ವಿಚಾರಣೆ ಮುಗಿದಿದೆ ಅಂತ ಇದನ್ನು ಮನ್ನಿಸಿ ಅಂತ ಕೇಳಿದಾಗ ಆ ಕೋರಿಕೆಯನ್ನು ಮಾತ್ರ ತಿರಸ್ಕರಿಸಿದರು. ಇದಿನ್ನೂ ಅಡ್ಮಿಷನ್ ಸ್ಟೇಜಲ್ಲಿದೆ, ಈ ಪ್ರಕರಣ ಇನ್ನೂ ಪ್ರವೇಶಾತಿ ಹಂತದಲ್ಲಿದೆ, ಆದ್ದರಿಂದ ಪಾರ್ಟ್ 3 ಅಂತ ಪರಿಗಣಿಸ್ಲಿಕ್ಕಾಗಲ್ಲ. ಆದರೆ ಏನೇ ಇದ್ದರೂ ಕೂಡ ಇವೆಲ್ಲ ದಾಖಲೆಗಳನ್ನು ಕೋರ್ಟು ತನ್ನ ಗಮನಕ್ಕೆ ತಗೊಂಡಿದೆ. ಈಗಾಗಲೇ ಅಧಿಕೃತ ಈ ದಾಖಲೆಗಳನ್ನೆಲ್ಲ ದೃಢೀಕರಿಸಿಕೊಂಡಿರೋದ್ರಿಂದ ಮುಂದಿನ ದಿನಾಂಕದಂದು ಈ ವಿಚಾರಣೆ ಮುಂದುವರಿಯುತ್ತೆ, ಬರುವ ಏಪ್ರಿಲ್ 6 ಮುಂದುವರಿಯುತ್ತೆ ಅಂತ. ಅಂದರೆ ರಾಹುಲ್ ಗಾಂಧಿಯವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಬ್ಯಾಕಪ್ ಆಫೀಸ್ ಅಂತ ಏನು ಕಂಪ್ನಿ ಮಾಡಿದರು, ಅದು ಆಗಸ್ಟ್ 23, 2003 ಒಂದು ಕಂಪ್ನಿಯನ್ನು ಸ್ಥಾಪಿಸಿದರು. 2009 ಆ ಕಂಪ್ನಿಯನ್ನು ಬಂದ್ ಮಾಡಿದರು. ಅದಾದ ನಂತರ ಯಾವಾಗ ಸುಬ್ರಹ್ಮಣ್ಯ ಸ್ವಾಮಿಯವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹೋಗಿದ್ರು, ಆಗ 29 ಏಪ್ರಿಲ್ 2019 ಭಾರತ ಸರ್ಕಾರ ರಾಹುಲ್ ಗಾಂಧಿಯವ್ರಿಗೊಂದು ನೋಟಿಸ್ ಕೊಟ್ಟಿತ್ತು. ಇದು ನೀವು ಈ ರೀತಿ ಲಂಡನ್ನಲ್ಲಿ ಒಂದು ಕಂಪ್ನಿಯನ್ನು ತೆಗೆದಿದ್ರಂತೆ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ದಾಖಲೆಗಳಲ್ಲಿ ತಾವು ಬ್ರಿಟಿಷ್ ಪ್ರಜೆ ಅಂತ ನಾವು ನೋಂದಾಯಿಸಿದ್ರಂತೆ, ಇದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಿದಾಗ ಇವತ್ತಿಗೂ ಕೂಡ ಅವರು ವಿವರಣೆ ಕೊಟ್ಟಿಲ್ಲ. ಮುಂದೇನಾಗುತ್ತೆ, ಈ ನೋಟಿಸ್ ಕೊಟ್ಟ 3 ದಿನದಲ್ಲಿ ಬ್ಯಾಕಪ್ ಆಫೀಸ್ ಲಿಮಿಟೆಡ್ ಅನ್ನೋ ಕಂಪ್ನಿಯನ್ನು ಪುನರ್ಸ್ಥಾಪನೆ ಮಾಡ್ತಾರೆ. 3 ದಿನದಲ್ಲಿ ಲಂಡನ್ನಲ್ಲೇ ಅದರ ಕೇಂದ್ರ ಕಚೇರಿ ಇರೋ ಹಾಗೆ
ಪುನಃಸ್ಥಾಪನೆ ಮಾಡ್ತಾರೆ. ಆದರೆ ಈ ಬಾರಿ ನಿರ್ದೇಶಕರ ಪಟ್ಟಿಯಲ್ಲಿ ಯಾರೋ ಕೇರಳ ಮೂಲದ ಒಂದು 3 ಜನರಲ್ಲಿ ನಿರ್ದೇಶಕರು ಅಂತ ತೋರಿಸುತ್ತಾರೆ ರಾಹುಲ್ ಗಾಂಧಿ. ಕಾಕತಾಳೀಯವೇನೋ ಅದೇ ಸಂದರ್ಭದಲ್ಲಿ ಏಪ್ರಿಲ್ 2019ರಲ್ಲಿ ಅವರು ಅಮೇಥಿ ಕ್ಷೇತ್ರದ ಜೊತೆಗೆ ವಯನಾಡ್ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡಿದ್ರು. ಅದೊಂದು ಸುರಕ್ಷಿತ ಸೀಟು ಅಂತಂದ್ಬಿಟ್ಟು ವಯನಾಡ್ ಕ್ಷೇತ್ರದಿಂದ ಕೂಡ ಅವರು ಸ್ಪರ್ಧೆ ಮಾಡಿದರು. ಒಂದು ಕಡೆ ವಯನಾಡ್ ಕ್ಷೇತ್ರದಿಂದ ಲೋಕಸಭಾ ಚುನಾವಣಾ ಕಣಕ್ಕಿಳಿತಾರೆ, ಮತ್ತೊಂದು ಕಡೆ ಬ್ಯಾಕಪ್ ಆಫೀಸ್ ಲಿಮಿಟೆಡ್ ಅನ್ನೋ ಕಂಪನಿಯ ಮತ್ತೊಂದು ಅದನ್ನು ಪುನರಾರಂಭ ಮಾಡಿದ್ದು ಲಂಡನ್ನಲ್ಲಿ. ಈ ಬಾರಿ ಕೇರಳ ಮೂಲದ ವ್ಯಕ್ತಿಗಳನ್ನು ಅಲ್ಲಿ ನಿರ್ದೇಶಕರು ಅಂತ ಹೆಸರಿಸುತ್ತಾರೆ. ಹೀಗಾಗಿ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿಯವರ ಹೆಜ್ಜೆ ಗುರುತುಗಳನ್ನು ಅವರು ಬ್ರಿಟಿಷ್ ಪೌರತ್ವ ಪಡ್ಕೊಂಡು ಅಲ್ಲೊಂದು ಕಂಪ್ನಿ ಸ್ಥಾಪನೆ ಮಾಡಿ ಅದರಲ್ಲಿ ಬ್ರಿಟಿಷ್ ಪ್ರಜೆ ಅಂತ ತೋರಿಸ್ಕೊಂಡು ಆಮೇಲೆ ಆ ಕಂಪ್ನಿಯನ್ನು ಮುಚ್ಚಿದ ಕಂಪ್ನಿಯನ್ನು ಮತ್ತೆ ಪುನರಾರಂಭ ಮಾಡಿ ಅದರಲ್ಲಿ ಕೇರಳ ಮೂಲದ ವ್ಯಕ್ತಿಗಳನ್ನು ನಿರ್ದೇಶಕರಾಗಿ ಮಾಡ್ತಾರಲ್ಲ, ಅವರ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸ್ಕೊಂಡು ಹೋಗಿರೋ ಶಿಶಿರ್ ವಿಘ್ನೇಶ್ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪುರಾವೆಯನ್ನು ನ್ಯಾಯಾಲಯದ ಎದುರಿಗೆ ಮಂಡಿಸಿರೋದಷ್ಟೇ ಅಲ್ಲ, ಅವರು ತೀರಾ ಇತ್ತೀಚೆಗಷ್ಟೇ ಹ್ಯಾಂಪ್ಶೈರ್ ಅನ್ನೋ ಒಂದು ಮುನ್ಸಿಪಾಲ್ಟಿ ಚುನಾವಣೆಯಲ್ಲಿ ಮತ ಚಲಾವಣೆ ಕೂಡ ಮಾಡಿದ್ದಾರೆ ಅಂತಂದ್ಬಿಟ್ಟು. ಬ್ರಿಟಿಷ್ ಸರ್ಕಾರದ ನಿಯಮಾವಳಿಗಳ ಅನುಸಾರ ಅನ್ಯ ದೇಶದ ಪೌರತ್ವ ಪಡ್ಕೊಂಡಿದ್ದವರು ಕೂಡ ಅಲ್ಲಿನ ಕಾಯಂ ನಿವಾಸಿ ಅಂತ ತಮ್ಮ ವಿಳಾಸ ಇತ್ತು ಅಂದರೆ ಮತ ಚಲಾವಣೆ ಮಾಡ್ಬೋದಂತೆ. ದ್ವಿಪೌರತ್ವ ಇದ್ದರೂ ಕೂಡ ಮತ ಚಲಾವಣೆ ಮಾಡ್ಬೋದು. ಅದರಿಂದ ಮತ ಚಲಾಯಿಸಿದ ವಿವರಗಳನ್ನು ಕೂಡ ಕೊಟ್ಟಿದ್ದರು, ಅದು ಕೂಡ ದೃಢೀಕರಿಸಲ್ಪಟ್ಟಿದೆ. ಆದರೆ ಭಾರತದಲ್ಲಿ ಮಾತ್ರ ಅದು ಸಾಧ್ಯವಿಲ್ಲ. ಭಾರತದ ಸಂವಿಧಾನದ ಪ್ರಕಾರ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ದಾಖಲಿಸಬೇಕು ಅಂತಂದರೆ ನೀವು ಭಾರತದ ಪ್ರಜೆ ಆಗಿರಬೇಕು, ಕೇವಲ ಭಾರತದ ಪ್ರಜೆ ಆಗಿರಬೇಕು. ಭಾರತದ ಪೌರತ್ವದ ಜೊತೆಗೆ ಅನ್ಯ ದೇಶದ ಪಾಸ್ಪೋರ್ಟನ್ನು ಪಡ್ಕೊಂಡಿದ್ರೆ ಅದನ್ನು ಸರೆಂಡರ್ ಮಾಡಿರದೇ ಇದ್ದರೆ ನೀವು ಇಲ್ಲಿ ಮತ ಚಲಾಯಿಸೋ ಹಕ್ಕು ಇಲ್ಲ, ಚುನಾವಣಾ ಕಣಕ್ಕಿಳಿಯೋ ಹಕ್ಕು ಇಲ್ಲ. ನೋಡಿ, 2003ರಲ್ಲಿ ಲಂಡನ್ನಲ್ಲಿ ಒಂದು ಕಂಪ್ನಿ ಸ್ಥಾಪನೆ ಮಾಡಿಬಿಟ್ಟು ಅದರಲ್ಲಿ ತಾನು ಬ್ರಿಟಿಷ್ ಪ್ರಜೆ ಅಂತ ತೋರಿಸ್ಕೊಂಡ್ರು ರಾಹುಲ್ ಗಾಂಧಿ. ಮರು ವರ್ಷವೇ 2004ರಿಂದ ಅಮೇಥಿಯಿಂದ ಚುನಾವಣೆ ಸ್ಪರ್ಧಿಸಿ ಗೆಲ್ತಾ ಬಂದರು. 2019ರಲ್ಲಿ ಅಮೇಥಿಯಲ್ಲಿ ಸೋತರು ಕೂಡ ವಯನಾಡ್ನಿಂದ ಗೆದ್ದು ಬಂದರು. ಈ ಸಾರಿ ರಾಯ್ಬರೇಲಿ ಮತ್ತು ವಯನಾಡ್ನಿಂದ ಸ್ಪರ್ಧಿಸಿದ್ರು. ರಾಯ್ಬರೇಲಿ ಗೆದ್ದರು, ವಯನಾಡ್ನಲ್ಲಿ ಗೆದ್ದ ಸೀಟನ್ನು ತಮ್ಮ ಸೋದರಿಗೆ ಬಿಟ್ಟುಕೊಟ್ರು. ಈ ರೀತಿ ಬ್ರಿಟಿಷ್ ಪೌರತ್ವ ಹೊಂದಿರೋ ಸತ್ಯಾಂಶವನ್ನು ಬಚ್ಚಿಟ್ಬಿಟ್ಟು ಸತತವಾಗಿ 5 ಬಾರಿ ಗೆದ್ದು ಬಂದು ಕಡೆಗೆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರೊಬ್ಬರು ಛಾಯಾ ಪ್ರಧಾನಮಂತ್ರಿ ಇದ್ದಂಗೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಂತಂದರೆ ಛಾಯಾ ಪ್ರಧಾನಮಂತ್ರಿ, ಶಾಡೋ ಪ್ರೈಮ್ ಮಿನಿಸ್ಟರ್. ಈ ಪ್ರಮಾಣದ ಒಂದು ವಂಚನೆ, ವಿಶ್ವಾಸ ದ್ರೋಹದ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿರ್ಬೋದಾ ಅಂತ ಅವರನ್ನು ಆರಾಧಿಸೋ ಅಭಿಮಾನಿಗಳಿಗೆ ಸಂಶಯ ಬರ್ಬೋದು. ಅದೇನೇ ಇರಲಿ, ಈ ಪ್ರಕರಣ ಯಾವ ರೀತಿ 1975ರಲ್ಲಿ ಇದೇ ಅಲಹಾಬಾದ್ ಹೈಕೋರ್ಟ್ನ ಜಸ್ಟಿಸ್ ಎಸ್ ಕೆ ಸಿನ್ಹಾ ಅವರು ಆವತ್ತು ರಾಹುಲ್ ಗಾಂಧಿಯವರ ಅಜ್ಜಿ ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ರದ್ದುಗೊಳಿಸಿದ್ರು. ಅಲ್ಲಿ ಅಕ್ರಮ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪವನ್ನು ಸ್ಥಿರೀಕರಿಸ್ಬಿಟ್ಟು ಅವತ್ತಲ್ಲಿ ದೂರದಾರ ಸಮಾಜವಾದಿ ನಾಯಕ ರಾಜನಾರಾಯಣ್ ಅವರಿದ್ದರು. ಅವರ ರಿಟ್ ಅರ್ಜಿಯನ್ನು ಹಿಡಿದುಬಿಟ್ಟು ಇಂದಿರಾ ಗಾಂಧಿಯವರ ಚುನಾವಣೆ ರದ್ದುಗೊಳಿಸಿದ್ದು ಅಷ್ಟೇ ಅಲ್ಲ, ಮುಂದಿನ 6 ವರ್ಷಗಳ ಕಾಲ ಲೋಕಸಭೆಗೆ ಸ್ಪರ್ಧಿಸಿದಂತೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿದರು, ಅನರ್ಹಗೊಳಿಸಿಬಿಟ್ಟಿದ್ರು. ಅದಾದ ನಂತರ ತುರ್ತು ಪರಿಸ್ಥಿತಿ ಹೇರಿಕೆ, ಸರ್ವಾಧಿಕಾರ ಇತ್ಯಾದಿ ಎಲ್ಲ ನಡೆದೋಗಿಬಿಟ್ಟಿದೆ. ಮತ್ತು ಅದೇ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅದೇ ನೆಹರು ಕುಟುಂಬದ ಇವತ್ತಿನ ವಂಶಸ್ಥರು ಯಾರಿದ್ದಾರೆ ರಾಹುಲ್ ಗಾಂಧಿಯವ್ರ ಬಗ್ಗೆ ಅದೇ ಥರದ ಪ್ರಕರಣ. ರಾಹುಲ್ ಗಾಂಧಿಯವರ ರಾಜಕೀಯ ಬದುಕಿನ ಅಸ್ತಿತ್ವವನ್ನೇ ಬಿಡಬಲ್ಲ ಒಂದು ಚೈತನ್ಯ ಪಡ್ಕೊಂಡಿದೆ ಈ ಪ್ರಕರಣ. ಇಲ್ಲಿ ಶಿಶಿರ್ ವಿಘ್ನೇಶ್ ಒಬ್ಬ ಪ್ರಜೆ, ಬೆಂಗಳೂರಿನ ಒಬ್ಬ ಭಾರತೀಯ ಜನತಾ ಪಕ್ಷದ ಬೆಂಬಲಿಗ ಮತ್ತು ಕಾರ್ಯಕರ್ತ ಅಂತ ಗುರುತಿಸ್ಕೊಳ್ಳೋ ವ್ಯಕ್ತಿ. ಅವತ್ತು ಬೆಳಗ್ಗೆ ಈ ಕೇಸಿನ ವಿಚಾರಣೆ 19 ಮಾರ್ಚ್ ಇತ್ತು. ಬೆಳಗಿನ ಜಾವ ದಿಲ್ಲಿಯಿಂದ ಲಕ್ನೋ ವಿಮಾನ ನಿಲ್ದಾಣಕ್ಕೆ ಇಳಿದು ಬಂದು ಒಂದು ಇನೋವಾ ಕಾರಲ್ಲಿ ಹೊರಟಿರುವಾಗ ಅವ್ರನ್ನ ಹಿಂಬಾಲಿಸ್ಕೊಂಡ್ಬಿಟ್ಟು CRPFನ ಎಸ್ಕಾರ್ಟ್ ವಾಹನ ಕೂಡ ಬರ್ತಾ ಇತ್ತು. ಅವ್ರನ್ನ ಹಿಂಬಾಲಿಸ್ಕೊಂಡು ಕಪ್ಪು ಬಣ್ಣದ ಕಾರೊಂದು ಬೆನ್ನಟ್ಕೊಂಡು ಬಂತು. ಅವರು ತಮ್ಮ ನಿಗದಿತ ತಾಣವನ್ನು ತಲುಪಿದ ಕ್ಷಣವೇ ಆ ಕಪ್ಪು ಬಣ್ಣದ ಕಾರ್ ಬಂದು ಇವ್ರಿಗೆ ಡಿಕ್ಕಿ ಹೊಡೆದಿದೆ, ಅಪಘಾತವಾಗಿದೆ, ಹಿಟ್ ಆ್ಯಂಡ್ ರನ್. ಇವ್ರ ಕಾರಿಗೆ ಡಿಕ್ಕಿ ಹೊಡೆದ್ಬಿಟ್ಟು ಆತ ಓಡೋಗ್ಬಿಟ್ಟಿದ್ದಾನೆ. ಆ ಕಾರಿಗೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಆದರೆ ಅದೃಷ್ಟವಶಾತ್ ಈ ಅರ್ಜಿದಾರ ಶಿಶಿರ್ ವಿಘ್ನೇಶ್ಗೆ ಏನೂ ಗಾಯ ಇಲ್ಲ, ಯಾವುದೇ ಗಾಯ ಅಥವಾ ಹೆಚ್ಚಿನ ಆಘಾತವಿಲ್ಲದೆ ಅವರು ಪಾರಾಗಿದ್ದಾರೆ. ಅಂದರೆ ಈ ಪ್ರಕರಣದ ಬಗ್ಗೆ ಎಲ್ಲೂ ಪ್ರಚಾರ ದೊರೆಯದೇ ಇದ್ದರೂ ಕೂಡ ಸಂಬಂಧಪಟ್ಟವರು ಅಥವಾ ಸಂಬಂಧಪಟ್ಟವರ ಬೆಂಬಲಿಗರು ಇವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಶಿಶಿರ್ ವಿಘ್ನೇಶ್ವರ
ಜೀವ ರಕ್ಷಣೆ ಭಾರತ ಸರ್ಕಾರದ ಜವಾಬ್ದಾರಿ, ನ್ಯಾಯಾಲಯದ ಜವಾಬ್ದಾರಿ. ಈಗಾಗಲೇ CRPF ರಕ್ಷಣಾ ಪಡೆಯನ್ನು ಕೊಟ್ಟಿರೋ ಕೇಂದ್ರ ಸರ್ಕಾರ ಅವರ ಜೀವ ರಕ್ಷಣೆಗೆ ಇನ್ನಷ್ಟು ಭದ್ರತಾ ವ್ಯವಸ್ಥೆಯನ್ನು ನೀಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಅದೇನೇ ಇರಲಿ, ಕಾಂಗ್ರೆಸ್ಸಿಗರು ಇದನ್ನು ಯಕಶ್ಚಿತ್ ಮತ್ತೊಂದು ಪ್ರಕರಣ ಥರ ಭಾರತ ಸರ್ಕಾರ, ಮೋದಿ ಸರ್ಕಾರ CBI, ED ಮತ್ತು IT ತನ್ನ ವಿರೋಧಿಗಳನ್ನು ಸದೆಬಡಿಲಿಕ್ಕೆ ಬ್ರಹ್ಮಾಸ್ತ್ರ ಥರ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಆರೋಪ ಮಾಡ್ಬೋದು. ಇದು ಆ ಥರದ ಪ್ರತಿಕಾರದ ಕ್ರಮ ಅಲ್ಲ. ಇದೊಬ್ಬ ಸಾಮಾನ್ಯ ನಾಗರಿಕ ಕೈಗೆತ್ತಿಕೊಂಡು 2 ವರ್ಷಗಳ ಕಾಲ ಕಷ್ಟಪಟ್ಟು ಸಂಗ್ರಹಿಸಿದ ದಾಖಲೆಯನ್ನು ಆಧರಿಸಿದ ಪ್ರಕರಣ. ಭಾರತ ಸರ್ಕಾರದ ಫೈಲ್ಗಳಲ್ಲಿ ಏನಿತ್ತೋ ಅದು ಇನ್ನೂ ಗೊತ್ತಿಲ್ಲ. ಅದು ರಹಸ್ಯ ವಿಚಾರಣೆಯಲ್ಲಿ ದಾಖಲಾಗಿಬಿಟ್ಟಿದೆ. ಅಕಸ್ಮಾತ್ ಈ ದೂರ ಏನಾದರೂ ಕೋರ್ಟ್ನಿಂದ ಮಾನ್ಯತೆ ಪಡ್ಕೊಂಡ್ರೆ ಭಾರತದ ಚರಿತ್ರೆ ಬದಲಾಗುತ್ತೆ. ಕಾಂಗ್ರೆಸ್ ಸರ್ಕಾರದ ಅಸ್ತಿತ್ವಕ್ಕೆ ಒಂದು ದೊಡ್ಡ ಆಘಾತವಾಗುತ್ತೆ. ಅದೇನೇ ಇರಲಿ, ಈ ಹಂತದಲ್ಲಿ ಇದು ಪ್ರತಿಕಾರ ಅಲ್ಲ, ಇದು ಸತ್ಯದ ಸಾಕ್ಷಾತ್ಕಾರದ ಒಂದು ಮಹಾಪ್ರಯತ್ನ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.